ಏನು ಡ್ರೈವರ್ ಕೆಲಸನಾ? ಏನು ಮೇಡಮ್ ನೀವು ಯಾವುದಾದ್ರೂ ಆಫ್ ಮಾಡ್ರು ಫುಲ್ ಮಾಡ್ರು ಕೇಸ್ ಕೊಡ್ತೀರಾ ಅನ್ಕೊಂಡಿದ್ರೆ ನೀವು ಡ್ರೈವರ್ ಕೆಲಸ. ಬೇಡ ಬೇಡ, ಯಾವುದಾದ್ರೂ ಕಾಲು ಕೈ ಎತ್ತೋದಿದ್ರೆ ಹೇಳಿ, ಅದು ಬಿಟ್ಬಿಟ್ಟು ಡ್ರೈವರ್ ಕೆಲಸನ? ನಾವು ಅಂದರ್ ಆಗಿದ್ದಾಗಲೇ ಒಳಗಡೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಗಳನ್ನ ಜೈಲರ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬೀಡಿ ಸಿಗ್ರೇಟು ಎಣ್ಣೆ ಎಲ್ಲ ಒಳಗಡೆನೆ ತರಿಸ್ಕೋತಿದ್ವಿ. ಈಗ ಹೊರಗಡೆ ಬಂದ್ಬಿಟ್ಟು ನಾವು ಡ್ರೈವರ್ ಕೆಲಸ ಮಾಡಬೇಕಾ? ಹೌದು ಕಣ್ರೋ, ಭೈರವ್ಯಮ್ಮ ಹೇಳಿದ್ದಾರೆ ನಿಮ್ಮನ್ನ ಆದಿ ಹತ್ರ ಕೆಲ್ಸಕ್ಕೆ ಸೇರಿಸು, ನಾನು ಹೇಳೋ ಕೆಲಸಗಳನ್ನ ಮಾಡಕ್ಕೆ ಹೇಳು ಅಂತ. ಮೈ ಬಗ್ಸ್ ಕೆಲಸ ಮಾಡೋದಾಗಿದ್ರೆ ನಮಗೆಲ್ಲ ಇದು ಯಾಕೆ ಮೇಡಮ್? ಊರಲ್ಲಿ 4 ಎಕರೆ ಜಮೀನಿತ್ತು, ಇದಕ್ಕಿಂತ ಜೋರಾಗೆ ಬದುಕಬಹುದಿತ್ತು. ಆರಾಮಾಗಿ ಹೆದರ್ಸಿ ಬೆದರ್ಸಿ ರೋಲ್ ಕಾಲ್ ಮಾಡ್ಕೊಂಡು ಅಭ್ಯಾಸ ಆಗಿರೋ ಮೈ ಇದು. ಕೆಲಸ ಆಗಲ್ಲ ಮೇಡಮ್. ಭೈರವ್ಯಮ್ಮ ಹೇಳ್ದಷ್ಟು ಮಾಡ್ರೋ, ನೀವು ಕೇಳ್ದಷ್ಟು ದುಡ್ಡು ಸಿಗುತ್ತೆ. ಏನು ಸಿಗುತ್ತೆ? 8 ರಿಂದ 10 ಸಾವಿರ ಕೊಡ್ತಾರೆ ಅಷ್ಟೇ ಡ್ರೈವರ್ಸ್ಗಳಿಗೆ ತಿಂಗಳಿಗೆ. ಬೇಕಾದ್ರೆ ನಾನು ರೆಕಮೆಂಡ್ ಮಾಡ್ತೀನಿ, ಜಾಸ್ತಿ ಕೊಡಿ ಅಂತ. ಶಿವ, ಹರಿ, ಈ ಕೆಲಸನ ಸುಮ್ಮನೆ ಒಪ್ಕೊಳ್ರೋ. ಇದು ಬರೀ ನೆಪ ಮಾತ್ರ, ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋದಷ್ಟೇ. ಅದಾದ್ಮೇಲೆ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಟೈಮ್ಗೆ ಕಾಲ್ ಮಾಡ್ತಿರ್ತೀನಿ. ಓಹೋ, ಇಬ್ಬಿಬ್ರು ಬಾಸ್ಗಳು ಕಣೋ. ಅಲ್ಲಿ ಅವ್ನು ಹೇಳಿದ್ ಮಾಡಬೇಕು, ಇಲ್ಲಿ ಇವ್ರು ಹೇಳಿದ್ದು ಮಾಡಬೇಕು. ಡಬಲ್ ಕೆಲಸನಾ? ಹೌದು ಕಣೋ, ಹಾಗೆ ಡಬಲ್ ಸಂಬಳ ಕೂಡ. ಎಷ್ಟು? ಮೊದಲು ಅವನ ಹತ್ರ ಸುಮ್ಮನೆ ಕೆಲ್ಸಕ್ಕೆ ಸೇರ್ಕೊಳ್ಳಿ, ಅವ್ನು ಕೊಟ್ಟಷ್ಟು ಇಸ್ಕೊಳ್ಳಿ. ಸುಮ್ಮನೆ ನೀವು ಜಾಸ್ತಿ ಕೇಳಿ ಅವ್ನ ಕೆಲ್ಸಕ್ಕೆ ಬೇಡ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಭೈರವ್ಯಮ್ಮನ ಹತ್ರ ಮಾತಾಡಿ ತಿಂಗಳಿಗೆ 25 ಸಾವಿರ ಕೊಡಿಸ್ತೀನಿ. ತಿಂಗಳಿಗೆ 25 ಸಾವಿರನಾ? ಓಕೆ. ಅರ್ಪಿತಾ ಅವರೇ, ಏನ್ ನೀವು ಇಲ್ಲಿ? ಯಾರು ಇರಲ್ಲ? ನೀ ಹೇಳ್ತಿದ್ದಿಲ್ಲ ಅದಿ, ಡ್ರೈವರ್ಸ್ ಬೇಕು, ಪ್ರಾಬ್ಲಮ್ ಆಗಿದೆ ಅಂತ, ಅದಕ್ಕೆ ಕರ್ಕೊಂಡು ಬಂದೆ. ನಿನ್ನ ಆಫೀಸು ಚೆನ್ನಾಗಾಗಬೇಕು, ನಿನ್ನ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನಗೆ ನೀನು ಬೇರೆ ಅಲ್ಲ, ಆರ್ಯ ಬೇರೆ ಅಲ್ಲ, ನೀವಿಬ್ಬರು ಚೆನ್ನಾಗಿರ್ಬೇಕು ಅಂತಲೇ ಬಯಸೋದು. ಸರಿ ಆ ವಿಷಯ ಬಿಡು. ನೋಡು, ನನ್ನ ಕಡೆಯವರು ಅಂತ ಯಾವುದೇ ರೀತಿ ಕನ್ಸೆಷನ್ ಬೇಡ, ಓಕೆನಾ? ನೀಟಾಗಿ ಇಂಟರ್ವ್ಯೂ ಮಾಡು, ನಿನಗೆ ಓಕೆ ಆದರೆ ಸೇರಿಸ್ಕೋ, ನನ್ನ ಬಲ್ವಂತ ಏನೂ ಇಲ್ಲ. ಬೇಕು ಅಂದರೆ ಒಂದ್ಸತಿ ಡ್ರೈವಿಂಗ್ ಚೆಕ್ ಮಾಡಿಬಿಡು ನೀನೇನೆ. ಒಳ್ಳೇದಾಯ್ತು, ಡ್ರೈವರ್ಸ್ಗಳು ಇಲ್ಲದೆ ನನಗೂ ತಲೆ ಕೆಟ್ಟೋಗಿತ್ತು. ನಿಮ್ಮ ಹೆಸರು ಅಂದ್ರೆ? ಶಿವು ಸರ್, ನನ್ನ ಹೆಸರು ಹರಿ ಅಂತ. ಗಾಡಿ ಓಡಿಸೋ ಅಭ್ಯಾಸ ಇದೆಯಾ? ಎಕ್ಸ್ಪೀರಿಯನ್ಸ್ ಇದೆಯಾ? 5 ವರ್ಷ ಓಡಿಸಿದ್ದೀನಿ ಕಾರ್ನ. ಸರ್, ನಾನು ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಉದಯರಂಗ ಬಸ್ ಓಡಿಸ್ತಿದ್ದೆ ಸರ್. ಹೌದಾ? ನಿಮ್ಮ ತಗೊಂಡ್ರೆ ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಕೊಟ್ಟಷ್ಟು ಸರ್. ಹಿಂಗೆಲ್ಲ ಹೇಳಿದ್ರೆ ಹೆಂಗೆ ಸರ್? ಒಂದಿಷ್ಟು ಅಂತ ಹೇಳಿ ಹಂಗೆ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ. ಆಯ್ತು, ಹೋಗೋಣ. ಆಯ್ತು ಸರ್, ನಿಮ್ಮ ಖುಷಿಗೆ ಅದನ್ನು ಮಾಡ್ಬಿಡ್ತೀವಿ. ನಿಮ್ಗೆ ಗೊತ್ತಿವ್ರಿಬ್ರು? ಅದನ್ನ ನಾವ್ ಹೇಳ್ತೀವಿ ಸರ್. ಬಿಡ, ನಾ ಹೇಳ್ತೀನಿ. ಪರವಾಗಿಲ್ಲ, ನೀವು ಹೇಳಿ ಸರ್. ಹಿಂದೆ ನಾನು ಒಬ್ಬರ ಹತ್ರ ಕೆಲಸ ಮಾಡ್ತಿದ್ದೆ ಸರ್. 5 ವರ್ಷ ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಿದ್ದೆ. ಅವ್ರ ಮನೆ ಕೀ, ತಿಜೋರಿ ಕೀ ಎಲ್ಲ ನನ್ನ ಕೈಲೇ ಕೊಡ್ತಾ ಇದ್ದೆ. ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಹೋದ್ಮೇಲೆ ಅವ್ರ ಹೆಂಡತಿ ಮಕ್ಕಳಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ರ ಆಸ್ತಿ ಎಲ್ಲ ನಾನು ನುಂಗ ಹಾಕ್ಬಿಡ್ತೀನಿ ಅಂತ ಬೈದಲ್ಲಿ ನನ್ನನ್ನು ಹೊರಗಡೆ ತಳ್ಳಿಬಿಟ್ರು. ನಾನು ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ ಸರ್, ಈ ಮನುಷ್ಯರಿಗೆ ನಿಯತ್ತಿಗೆ ಬೆಲೆ ಇಲ್ಲ, ನನ್ನ ಕೆಲಸ ಮಾಡಬಾರ್ದು ಅಂತ. ಆದರೂ ನೀವು ಹೊಟ್ಟೆ ಕೇಳಬೇಕಲ್ಲ, ಸಾಲ ಮಾಡಿ ದಿನೇ ದಿನ ಹೀಗೆ ಹೊರಗ್ತಾ ಇದ್ದೀನಿ ಸರ್. ಒಂದ್ಸತಿ ರೋಡಲ್ಲಿ ನನ್ನ ತಲೆ ಸುತ್ತ ಬಿದ್ದುಬಿಟ್ಟಿದೆ ಸರ್. ಆವಾಗ ಅರ್ಪಿತಾ ಮೇಡಮ್ ಅವರನ್ನೇ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿ 2 ಹೊತ್ತು ಊಟ ಹಾಕಿ ನನ್ನನ್ನು ಮನುಷ್ಯರನ್ನಾಗಿ ಮಾಡಿದ್ರು. ನನ್ನ ಪಾಲಿಗೆ ಇವರೇ ದೇವರು ಸರ್, ದೇವರು. ಸುಮ್ಮನೆ ಹೊಗಳುತ್ತಾನಷ್ಟೆ. ನಿಂಗೆ ಗೊತ್ತಲ್ಲ ಅದಿ, ನನಗೆ ನಾನು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಎಲ್ಲರಿಗೂ ಹೇಳ್ಕೊಂಡು ಬರೋದು ಇಷ್ಟ ಆಗಲ್ಲ. ಗೊತ್ತು. ನನಗೆ ಅಷ್ಟು ದೊಡ್ಡ ಸಹಾಯ ಮಾಡಿ ಯಾರಿಗೂ ಹೇಳಿಲ್ಲ ನೀವು. ಹರಿ, ನಿಮ್ಗೆ ಗೊತ್ತಿವ್ರು? ಸರ್, ನಾನು ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಬಸ್ ಓಡಿಸ್ತಾ ಇದ್ದೆ ಸರ್. ಆಗ ಒಂಚೂರು ಊರಲ್ಲಿ ಕುಡಿಯೋ ಅಭ್ಯಾಸ ಇತ್ತು, ಅದಕ್ಕೆ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರು ಸರ್. ಅದಕ್ಕೆ ಅಲ್ಲಿ ಒಂಚೂರು ದುಡ್ಡು ಗಿಡ್ಡು ಉಳಿದಿತ್ತು, ಅದನ್ನ ಕುಡ್ಕೊಂಡು ಒಂದಿನ ಮೋರಿಯಲ್ಲಿ ಬಿದ್ದಿದ್ದೆ. ಆಗ ಮೇಡಮ್ ಅವ್ರು ಬಂದು ನನ್ನ ಕಾಪಾಡಿದ್ರು ಸರ್. ಅವತ್ತಿಂದ ನನ್ನ ಪಾಲಿಗೆ ಅವರು ದೇವರು. ಅವ್ರು ಹೇಳ್ದಂಗೆ ಈ ಜನ್ಮ ಪೂರ್ತಿ ನಾನು ಕೇಳ್ಕೊಂಡು ಅವ್ರ ಕಾಲಲ್ಲಿ ಹಾಕೋ ಚಪ್ಪಲಿ ಇದ್ದಂಗೆ ಇದ್ಬಿಡ್ತೀನಿ ಸರ್ ನಾನು. ಅಬ್ಬಬ್ಬಬ್ಬಬ್ಬ, ನಾನೊಬ್ಬರಿಗೆ ಸಹಾಯ ಮಾಡಿದ್ರಾ ಅನ್ಕೊಂಡೆ, ಊರವ್ರಿಗೆಲ್ಲ ಸಹಾಯ ಮಾಡಿದ್ರಾ? ಅದ್ರಲ್ಲಿ ಏನಿದೆ ಅದಿ, ಅವ್ನು ಹೇಗೆ ನಡೆಸ್ತಾನೋ ನಾವೆಲ್ಲ ಹಾಗೆ ನಡೀತೀವಿ ಅಷ್ಟೇನೆ. ಮನಸ್ಸಲ್ಲಿ ಒಳ್ಳೆ ಭಾವನೆ ಇದ್ರೆ ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ಬೋದು. ಈಗ ನಂಗೆ ನೋಡು, ಮಕ್ಕಳ ಮರಿನ
ಜಗತ್ತಲ್ಲಿ ಇರೋರೆಲ್ಲ ನನ್ನ ಮಕ್ಳೇನೆ. ನನ್ನ ಕೈಲಾಗಿದ್ದೇನೋ ಸಣ್ಣ ಪುಟ್ಟ ಸಹಾಯ ಇಂಥವ್ರಿಗೆ ಮಾಡ್ತಿರ್ತೀನಿ ಅಷ್ಟೇ. ಸರಿ, ಒಳಗೆ ನಾ ಕೀಟಿದೆ, ಟೆಸ್ಟ್ ಡ್ರೈವ್ ಹೋಗಿ ಬರೋಣ. ಹಾಂ, ತೊಗೊಂಬರ್ತೀನಿ. ಅಬ್ಬಬ್ಬಬ್ಬಬ್ಬ, ಏನು ಆ್ಯಕ್ಟಿಂಗ್ ಮಾಡ್ತಿರೋ? ನಾನೇ ಬೆಸ್ಟ್ ಆ್ಯಕ್ಟ್ರೆಸ್ ಅಂದ್ಕೊಂಡ್ರೆ ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ? ನನಗೆ ನ್ಯಾಷನಲ್ ಅವಾರ್ಡ್ ಬಂದರೆ ನಿಮಗೆ ಆಸ್ಕರ್ ಅವಾರ್ಡ್ ಕನ್ಫರ್ಮ್ ಅನಿಸುತ್ತೆ. ಏನಾದರೂ ಆಗಲಿ, ಈ ನಾಟಕ ಹೀಗೆ ಮುಂದುವರಿಬೇಕು. ಅವನಿಗೆ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಒಂಚೂರು ಅನುಮಾನ ಬರಬಾರ್ದು. ಹಾಗೆ ಮೇಂಟೈನ್ ಮಾಡಬೇಕು, ಓಕೆನಾ? ಅತ್ತೆ, ಗಂಡ ದಿನ ಊಟಕ್ಕೆ ಬರ್ತಾನೆ ಅಂತ ಹೊಟ್ಟೆ ಉರಿ ಅಲ್ವಾ ನಿನ್ಗೆ? ಸ್ಟುಪಿಡ್ ಆಗಿ ಮಾತಾಡ್ಬೇಡ ನಿರುಷಾ. ಈ ಮನೆಯವ್ರು ಬದುಕಕ್ಕೂ ಬಿಡಲ್ಲ, ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಬಿಡಲ್ಲ. ಹೆಂಗಸ್ರು ಮಾತಿಗೆ ಬರಬೇಡಿ. ನೀನ್ ಯಾರೇ ನನ್ನ ಗಂಡಂಗೆ ಬಾಯಿ ಮುಚ್ಚು ಅಂತ ಹೇಳಕ್ಕೆ? ನಿರುಷಾ